ಥ್ಯಾಂಕ್ಸ್ ಅರ್ಪಿತಾ ಆಂಟಿ. ನನಗೂ ಡ್ಯಾಡಿಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸರಿಯಾದ ಟೈಮಿಗೆ ನೀವು ಬಂದು ಮ್ಯಾನೇಜ್ ಮಾಡಿದ್ರಿ. ಥ್ಯಾಂಕ್ಸ್. ಆರ್ಯ, ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಇನ್ನು 4 ದಿನ ಟೈಮ್ ಇದೆಯಲ್ಲ, ನೋಡೋಣ ಏನಾಗತ್ತೆ ಅಂತ. ಹೌದಾ ಆಂಟಿ, ಈ 4 ದಿನಲ್ಲಿ ಏನು ಬೇಕಾದರೂ ಆಗ್ಬೋದಲ್ವಾ? ನಾನಂತೂ ಅಷ್ಟು ಪಿಡ್ನ ಫಾಲೋ ಮಾಡಿ ಟ್ರ್ಯಾಕ್ ಮಾಡಿ ಮಾತಾಡ್ಸಿನೂ ಆಯಿತು. ಕೆಲಸ ವಾಪಸ್ ಸಿಕ್ಬಿಟ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಖಂಡಿತ ಆಗತ್ತೆ ಕಣೋ, ಆದ್ರೆ ನೀನ್ ಗಟ್ಟಿ ಮನ್ಸು ಮಾಡಬೇಕು, ಆ ದೇವ್ರು ದಯೆ ತೋರಿಸ್ಬೇಕು ಅಷ್ಟೇ. ಕೆಲವರಲ್ಲ ಆಂಟಿ, ಆ ದೇವರೇ ಮನ್ಸು ಮಾಡಬೇಕು. ನಿಮ್ಮ ಬಾಯಿಂದ ಈ ಮಾತು ಬಂದಿದೆ ಅಂದರೆ ದೇವ್ರು ಮಾತಾಡ್ದಂಗೆ. ನನ್ನನ್ನ ದೇವ್ರು ಅಂತ ಹೇಳ್ದೆ ಅಲ್ವಾ, ಆ ನಿನ್ ಮಾತಿಗೋಸ್ಕರನಾದ್ರೂ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ನೀವೇನು ಮಾಡ್ತೀರಾ ಆಂಟಿ? ನಾನು ಯಾವುದಾದ್ರೂ ಪೂಜೆ ಪುನಸ್ಕಾರ ವ್ರತ ಮಾಡ್ಲಾ ಅಂತ ಯೋಚನೆ ಮಾಡ್ತಿದ್ದೀನಿ. ಇನ್ನು 4 ದಿನದಲ್ಲಿ ನಿಂಗೆ ಹೋಗಿರೋ ಕೆಲಸ ವಾಪಸ್ ಸಿಗ್ಲಿ ಅಂತ. ಹಾಗೇನಾದರೂ ಆಗ್ಬಿಟ್ರೆ ಆ ದೇವ್ರ ಫೋಟೋ ಪಕ್ಕ ನಿಮ್ಮ ಫೋಟೋ ಇಟ್ಟು ದಿನ ಪೂಜೆ ಮಾಡ್ತೀನಿ. ಆರ್ಯ ಪ್ಲೀಸ್, ಇಷ್ಟು ದೊಡ್ಡ ಮಾತೆಲ್ಲ ಬೇಡ. ನಾನೇನು ಅಂಥ ಗನಂದಾರಿ ಕೆಲಸ ಏನು ಮಾಡ್ತಿಲ್ಲ. ನಿನ್ನನ್ನು ನನ್ನ ಸ್ವಂತ ಮಗನ ಥರ ಸಾಕಿದ್ದೀನಿ. ನಾನು ನಿನ್ನ ತಾಯಿ ಇದ್ದ ಹಾಗೆ. ಮಗಂಗೆ ಒಳ್ಳೇದಾಗ್ಲಿ ಅಂತ ಬಯಸೋದು ಅಮ್ಮನ ಹಕ್ಕಲ್ವೇನೋ? ಅದು ಏನೇ ಆಗಿರಲಿ ಆಂಟಿ, ನನಗೆ ನನ್ನ ಕೆಲಸ ವಾಪಸ್ ಕೊಡಿಸ್ತವ್ರು ನನ್ನ ಪಾಲಕ್ ದೇವರು. ಸಣ್ಣ ಪುಟ್ಟ ಸುಳ್ಳು ಹೇಳ್ಕೊಂಡು ಓಡೋದಕ್ಕೆ ಅಸಹ್ಯ ಆಗುತ್ತೆ. ಕಮಾನ್ ಆರ್ಯ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾರಾದರೂ ಇಷ್ಟೊಂದು ಕುಗ್ಗಿ ಹೋಗ್ತಾರಾ? ಇವತ್ತಲ್ಲ ನಾಳೆ ನಿನ್ನ ಕೆಲಸ ವಾಪಸ್ ನಿಂಗೆ ಸಿಕ್ಕೇ ಸಿಗುತ್ತೆ. ಮನುಷ್ಯನಿಗೆ ಅದೇ ಒಂದು ಐಡೆಂಟಿಟಿ ಅಲ್ವಾ ಆಂಟಿ? ಯಾರಾದ್ರೂ ನೀ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಏನೂ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗಲ್ವಾ? ಹಾಗೆಲ್ಲ ಮಾತಾಡಬೇಡ ಕಣೋ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಆದರೆ ಇವತ್ತೆಲ್ಲ ನಾಳೆ ನಿನಗೆ ಒಳ್ಳೇದಾಗೇ ಆಗುತ್ತೆ. ನಿನಗೆ ಒಳ್ಳೇದಾಗಬೇಕು ಅಂದರೆ ಅದಕ್ಕೆ ನಾನು ಏನು ಮಾಡಬೇಕು ಹೇಳು? ನನ್ನ ಕೆಲದ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಆಂಟಿ. ಈಗ ನಾನು ಏನು ಮಾಡಲಿ? ನೀವು 1 ಲಕ್ಷ ಕೊಟ್ರಿ, 10,000ನ ಪೊಲೀಸವನು ಲಂಚ ಕೊಡೋಕೆ ಬಂದ ಅಂತ ಹೇಳಿ ಆರಿನ ತಗ್ಲಾಕು ಅಂತ ಹೇಳಿದ್ರಿ. ನಾನು ಹಾಗೆ ಮಾಡಿದೆ. ಈಗ ನನಗೆ ಅದೇನು ಗೊತ್ತಾಗದೆ ಅವನ ಮೇಲೆ ಆರೋಪ ಹೊರಿಸ್ತೆ ಅಂತ ಹೇಳುವಂತಿದ್ದೀರಾ. ಪೊಲೀಸ್ ವ್ಯವಹಾರ ಮೇಡಮ್ ಇದು. ನೀವೀಗ ಈ ಥರ ಹೇಳ್ತಾ ಇದ್ದೀರಾ ಅಂತ ನಾನು ಹೋಗಿ ಆ ಥರ ಹೇಳಿದ್ರೆ ಆಮೇಲೆ 5 ವರ್ಷ ಕಡಿಮೆ ಅಂದ್ರೂ ನನ್ನನ್ನು ಒಳಗಾಗ್ತಾರೆ. 5 ವರ್ಷ ನಾನು ಕೊಡಿಲ್ಲ ಮೇಡಮ್. 1 ಲಕ್ಷದ ಆಸೆಗೋಸ್ಕರ ನಾನು 5 ವರ್ಷ ಒಳಗಡೆ ಇರಲ್ಲ. ಹೆಂಡ್ತಿ ಮಕ್ಳಿರೋನು ಗೊತ್ತಿದೆಯಾ? ಆಮೇಲೆ ನನ್ನ ಮಕ್ಕಳು ದೃಷ್ಟಿನಲ್ಲಿ ನಾನು ಏನಾಗ್ಬೋದು ಅಂತ ಹೇಳಿ ಅಂತ ಹೇಳ್ತಿದ್ದ ರವಿ. 25,000 ಆಸೆಗೆ ನಾನು 5 ವರ್ಷ ಕೊಳಿಲ್ಲ ಅಂತ ಕೂತಿದ್ದಾನೆ ರವಿ. ಈಗ ನಾನು ಏನು ಮಾಡೋದು ನೀವೇ ಹೇಳಿ? ಅವ್ರಂತ ಆಕ್ಷನ್ ತಗೊಳಕ್ ಬಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಲ್ಲ. ನಿನ್ನ ಪರವಾಗಿ ವಾದ ಮಾಡಿ ನಿನ್ನ ಹೊರಗೆ ಕರ್ಸ್ಕೋತೀವಿ ಅಂತ ಹೇಳು ಅವನಿಗೆ. ಅವನಿಂದ ಆಗ್ಬೇಕಾಗಿರೋ ಕೆಲಸ ಇನ್ನೂ ಬೇಕಾದಷ್ಟಿದೆ, ಅದನ್ನು ಹೇಳು. 25,000ಕ್ಕೆ ಆ ಕೆಲಸ ಎಲ್ಲ ಮಾಡಲ್ಲ ಮೇಡಮ್ ಅವನು. ಸರಿ, 50,000 ಕೊಡ್ತೀನಿ ಅಂತ ಹೇಳು. 50,000 ಅಲ್ಲ, ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದೆ. ಅವನು 1 ಲಕ್ಷದ ಆಸೆಗೆ ನನ್ನ ಲೈಫ್ನ ಹಾಳು ಮಾಡ್ಕೊಬಿಡ್ಲಾ ಅಂತೆಲ್ಲ ಹೇಳ್ತಿದ್ದ. 1 ಲಕ್ಷಕ್ಕೆ ಅವನು ಒಪ್ಪಲ್ಲ ಮೇಡಮ್. ಅವನಿಗೆ ಅದನ್ನು ಎಷ್ಟು ಹೇಳಿದ್ರು ಕೂಡ ಮಾಡಲ್ಲ. 2 ಲಕ್ಷ ಕೊಡ್ತೀನಿ ಅಂತ ಹೇಳು. 2 ಲಕ್ಷಕ್ಕಿಂತ ಕಡಿಮೆ ಅಥವಾ ಹೆಚ್ಚಿಗೆ ಚೌಕಾಸಿ ಇಲ್ಲ. ಅವನು ಈ ಕೆಲಸ ಮಾಡಲೇಬೇಕು. ಲಂಚ ಕೇಳಿದ್ದು ಈ ಆಫೀಸರ್ ಅಲ್ಲ, ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಕ್ ಹೇಳು. ಹಾಗೇನೆ ಅವ್ರ ದುಡ್ಡು ಕೇಳಲಿಲ್ಲ ಅಂತಲೂ ಹೇಳಕ್ ಹೇಳು ಅವನಿಗೆ. ಹೇಳಿ ರಂಜಿತ್, ನೀವು ಬಂದಿರೋ ರೀತಿ ನೋಡಿದ್ರೆ ಏನೋ ಹೇಳಬೇಕು ಅನ್ನಿರೋ ಹಾಗಿದೆ. ಏನಿಲ್ಲ ಮಾವ, ಇದು ಅವರು ಅನುಷ್ಕಾ ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಅನುಷ್ಕಾನ ಎಲ್ಲ ಅವಳು? ಅದು ಅತ್ತೆನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಮಾವ. ಆರ್ತಿ ಅವ್ರನ್ನ? ಅದೇ ಮಾವ, ಆ ವಿಷಯ ನೀವು ಅತ್ತೆ ಇಬ್ಬರು ಕೂತು ಡಿಸೈಡ್ ಮಾಡಬೇಕು. ಅದಕ್ಕೆ ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಆಂಟಿ ಹೋಗಿ ಅಂಕಲ್ ಪಕ್ಕ ಕುತ್ಕೊಳ್ಳಿ. ಅತ್ತೆ, ಅಂಕಲ್, ನಾನಂದ್ರೂ ಡಿಸೈಡ್ ಮಾಡಿದ್ದೀನಿ. ಅದನ್ನ ಹೇಳಕ್ಕೆ ನಿಮ್ಮ ಹತ್ರ ಬಂದಿರೋದು. ನೋ ಅನ್ನೋಗಿಲ್ಲ, ಎಸ್ಸೆ ಅನ್ಬೇಕು.
ಆಯಿತು ಅಂತ ಹೇಳೋದನ್ನು ನೀನೇ ಹೇಳಬೇಕು ಅಂದಮೇಲೆ ಇನ್ ಡಿಸ್ಕಷನ್ ಏನು? ಹೇಳು, ಹೇಳಿದ್ದೀರಾ ಹಾಗೆ ನಡ್ಕೋಬೇಕು. ವಿಷಯ ಏನು ಅಂತ ಹೇಳಮ್ಮ. ಇನ್ನೇನು ತರಲೆ ಮಾಡಕ್ಕೆ ಹೊರಟಿದ್ಯಾ ನೀನು? ರಂಜಿತ್ ಜೊತೆ ಬೇರೆ ಸೇರಿದ್ಯಾ? ಮಾವ ದೇವ್ರೇನ ಇದ್ರಲ್ಲಿ ನನ್ನ ಕೈ ಬೇಡ, ಏನಿಲ್ಲ. ನಿಜವಾಗ್ಲು ಕೇಳಿಬೇಕಾರೆ ಅನುಷ್ಕಾ ಅವ್ರನ್ನ ಹೇಳ್ರಿ. ಅಂಕಲ್ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮಿಬ್ಬರದು ವ್ರತಗೀತ ಮುಗೀತಲ್ವಾ? ಹೌದು. ನಿಮ್ಮ ಮಕ್ಕಳು ಆದಿ ಆರ್ಯ ಮದುವೆ ಆಗಿ ಆಲ್ಮೋಸ್ಟ್ 2 ತಿಂಗಳಾಯ್ತಲ್ವಾ? ಏನು ಆ್ಯನಿವರ್ಸರಿ ಮಾಡಬೇಡ ಅಂಕಲ್ ತಮಾಷೆ ಮಾಡಬೇಡಿ. ನಿಮ್ಮ ಮಕ್ಕಳು ಮದುವೆ ಆಗಿ 2 ತಿಂಗಳಾಯ್ತಲ್ವಾ? ಇನ್ನೂ ಸಂಸಾರನೇ ಶುರು ಮಾಡಿಲ್ಲ. ನಂಗೆ ಶಾಕ್ ಆಯಿತು. ಮಾವ ಅದು ಈ ವಿಷಯ ನಾನು ಯಾಕೆ ಹೇಳಬೇಕಾಯ್ತು ಅಂತಂದರೆ ಇವ್ರು ಕೇಳಿದ್ರು ಮಾವ, ಅಲ್ಲ ಮದುವೆ ಆಗಿ 2.5 ತಿಂಗಳಾಯಿತು, ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ಇಂಟಿಮೇಸಿನೇ ಇಲ್ಲ ಅಂತ ಇವ್ರು ಕೇಳಿದ್ರು. ಅದಕ್ಕೆ ನಾನು ಹೇಳಬೇಕಾಯ್ತು ಮಾವ. ಸಾರಿ, ತಪ್ಪು ತಿಳ್ಕೊಬಿಡಿ ಪ್ಲೀಸ್. ಅತ್ತೆ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಹಲೋ ಇವರೇ, ನೀವಂತೂ ಸಂಸಾರ ಶುರು ಮಾಡೋಕ್ಕಾಗಲ್ಲ, ಗೊತ್ತಲ್ಲ ನಿಮಗೆ. ಕಮಾನ್ ರಂಜಿತ್, ಬಿ ಸೀರಿಯಸ್. ಅಂಕಲ್ ನಮ್ಮ ಅಮೆರಿಕಾದಲ್ಲಿ ಮದುವೆಗಿಂತ ಮುಂಚೆನೇ ಸಂಸಾರ ಶುರು ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ಮದುವೆ ಆಗಿ 2 ತಿಂಗಳಾದರೂ ಇನ್ನೂ ಸಂಸಾರ ಶುರು ಆಗಿಲ್ಲ. ಇಟ್ಸ್ ರಿಯಲಿ ಸ್ಟ್ರೇಂಜ್ ಅಂಕಲ್. ಹಾಂ ಅಲ್ಲ ಮಾವ, ಇದು ಸ್ವಲ್ಪ ಅತಿನೇ ಆಯಿತು. ಅಲ್ಲ ನಾವು ಭಾರತೀಯರು ಮಡಿವಂತರು ನಿಜ, ಆದರೂ ಮದುವೆ ಆಗಿ 2 ತಿಂಗಳಾದರೂ ಪಾಪ. ಅಲ್ಲ ಅನುಷ್ಕಾ ಅವರೇ, ಅದೇನು ಗೊತ್ತಾ, ಇಲ್ಲಿ ನಮ್ಮ ಭಾರತದಲ್ಲಿ ಒಂದಾದ್ಮೇಲೆ ಒಂದು ಅಂತ ಇದೆ. ಫಸ್ಟು ಮದುವೆ, ಅದಾದ್ಮೇಲೆ ಇದು, ಅದಾದ್ಮೇಲೆ ಮಕ್ಕಳು ಅಂತೆಲ್ಲ ಒಂದಾದ್ಮೇಲೆ ಒಂದು ಮಾಡ್ತೀವಿ ನಾವು. ಹಂಗೆ ಏಕ್ದಮ್ ಎಲ್ಲ ಆಗಲ್ವಲ್ಲ. ಅದಕ್ಕೆ ನಾನು ಅವ್ರ ಫಸ್ಟ್ ನೈಟ್ ಅರೇಂಜ್ ಮಾಡ್ಬೇಕಂತ ಇದ್ದೀನಿ. ಗುಡ್. ತುಂಬ ಒಳ್ಳೆ ಯೋಚನೆ ನಿಮ್ಮದು. ಅಲ್ಲ ನಾನು ಕೇಳ್ಪಟ್ಟಿದ್ದೆ ಅಮೆರಿಕದವ್ರಿಗೆ ಧೈರ್ಯ ಜಾಸ್ತಿ ಅಂತ. ನಿಮ್ಗೆ ಸ್ವಲ್ಪ ಜಾಸ್ತಿನೇ ಇದೆ. ತುಂಬ ಓಪನ್ ಆಗಿ ಮಾತಾಡ್ತೀರಾ ನೀವು. ಇಂಥ ಮಾತಾಡೋದಕ್ಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ವೆರಿ ಗುಡ್ ಅಲ್ವಮ್ಮ? ಮದುವೆ ಮಾಡಬೇಕಾಗಿರೋದು ನಮ್ಮ ಕೆಲಸ, ಅದನ್ನು ನಾವು ಮಾಡಿ ಮುಗಿಸಿದ್ದೀವಿ. ಸಂಸಾರ ಶುರು ಮಾಡಬೇಕಾಗಿರೋದು ಅವರು. ನಾವೇನು ಮಾಡೋದಕ್ಕಾಗುತ್ತೆ? ಅಂತ ಮನಸ್ಸು ಮಾಡೋ ಪ್ಲಾಟ್ಫಾರ್ಮ್ನ ನಾವು ಹಾಕಿ ಕೊಡಬೇಕು ಅಂಕಲ್. ನಾನಂತೂ ಅರೇಂಜ್ ಮಾಡ್ತಾ ಇದ್ದೀನಿ, ಅದು ಇವತ್ತು ರಾತ್ರಿನೇ. ಹಲೋ ಇಂಗ್ಲೀಷಮ್ಮ, ಒಂದು ನಿಮಿಷ. ಅದು ನಿಮ್ಮ ಸ್ಪೀಡ್ಗೆ ನಾವು ಕಷ್ಟ ಆಗುತ್ತೆ. ನಾವಿಲ್ಲಿ ಏನೇ ಒಳ್ಳೆ ಕಾರ್ಯ ಮಾಡಬೇಕಾದ್ರೂ ಮುಹೂರ್ತ ಅಂತ ನೋಡ್ತೀವಿ. ಒಂದು ನಿಮಿಷ ಇರಿ, ಅಜ್ಜಿ ಹತ್ರ ಮಾತಾಡಿ ಆ ಜ್ಯೋತಿಷಿಗಳಿಗೆ ಫೋನ್ ಮಾಡಿಸಿ ಒಳ್ಳೆ ಮುಹೂರ್ತ ಯಾವುದು ಅಂತ ಕೇಳ್ಕೊಂಡ್ಬಿಡ್ತೀನಿ. ಓಕೆನಾ? ಹಾಗಿದ್ರೆ ಬೇಗ ಹೋಗಿ. ನೀವು ಮೊದಲೇ ಇಂಡಿಯಾದಲ್ಲಿ ಇವತ್ತು ಅಂದರೆ 1 ವರ್ಷ ಮಾಡ್ತೀರಾ. ಏನ್ರಿ ಇಷ್ಟು ಅರ್ಜೆಂಟಲ್ಲಿ ಇದ್ದೀರಾ ನೀವು? 4 ಜನದ ಒಪ್ಪಿಗೆ ತಗೋಬೇಕು, ಆಮೇಲೆ ಮುಂದುವರಿಬೇಕು. ಈಗ ಅರ್ಜೆಂಟಾಗೆಲ್ಲ ಮಾಡೋಕ್ಕಾಗಲ್ಲ ಮಾವ. ಅದನ್ನು ನೀವೇ ನಿಭಾಯಿಸಬೇಕು. ಆ್ಯಕ್ಚುಲಿ ಅದಕ್ಕೆ ನಿಮ್ಮ ಹತ್ರ ಮಾತಾಡೋಕೆ ಬಂದಿರೋದು ನಾವು. ಅಜ್ಜಿ ಹತ್ರ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ ನಾನು. ಓಕೆ ನೋಡಿ, ನೀವು ಅವ್ರನ್ನ ಹೇಗೆ ಒಪ್ಪಿಸಿರೋ ನಂಗೆ ಗೊತ್ತಿಲ್ಲ. ನಾನಂತೂ ಅರೇಂಜ್ ಮಾಡ್ತಾ ಇದ್ದೀನಿ. ಏನ್ರಿ ಅನುಷ್ಕಾ ಅವರೇ, ಎಂಥ ಟೈಮಲ್ಲಿ ಪ್ರಸ್ತಾಪ ಮಾಡಿದ್ರಿ ಈ ವಿಷಯನ? ಅಜ್ಜಿ ಜ್ಯೋತಿಷಿಗಳಿಗೆ ಫೋನ್ ಮಾಡಿದ್ರು. ಅವ್ರು ಹೇಳೋ ಪ್ರಕಾರ ನಾಳೆನೇ ಒಳ್ಳೆ ಮುಹೂರ್ತ ಅಂತೆ. ನಾಳೆ ಬಿಟ್ಟರೆ ಇನ್ನೊಂದು ತಿಂಗಳಿಲ್ವಂತೆ. ಅದಕ್ಕೆ ಅಜ್ಜಿ ಹೇಳ್ತಿದ್ದಾರೆ ನಾಳೆನೇ ಈ ಒಳ್ಳೆ ಕಾರ್ಯ ಮಾಡಿ ಮುಗಿಸ್ಬಿಡಿ ಅಂತ. ವಾವ್, ಗ್ರೇಟ್. ಇವತ್ತೇ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ? ಪರವಾಗಿಲ್ಲ. ಓ ಮೈ ಗಾಡ್, ನಾಳೆ ತುಂಬ ಅರೇಂಜ್ಮೆಂಟ್ ಮಾಡಬೇಕು, ಪರ್ಚೇಸ್ ಮಾಡಬೇಕು. ಬನ್ನಿ, ಲೆಟ್ಸ್ ಗೋ. ಶಾಸ್ತ್ರನೂ ಇಲ್ಲ, ಗೀಸ್ತ್ರನೂ ಇಲ್ಲ. ಈ ಮನೇಲಿ ಇರೋವರೆಗೂ ಅದೆಲ್ಲ ಸಾಧ್ಯ ಇಲ್ಲ. ನಾನು ಮೊದಲೇ ಕಂಡೀಷನ್ ಮೇಲೆ ಹೇಳಿದ್ದೀನಿ, ಅದಕ್ಕೆ ನಾನು ಇಲ್ಲಿರೋದು. ಮದುವೆ ಆಗಿ 2 ತಿಂಗಳಾಯ್ತು. ನೀವಿಬ್ರು ಇನ್ನೂ ದೂರ ಇದ್ದೀರಾ. ನೋಡ್ದವ್ರು ಏನು ಅನ್ಕೊಳ್ಳಲ್ಲ ಹೇಳಿ. ಜನ ಏನು ಅನ್ಕೊಂಡ್ರೆ ನಮಗೇನಮ್ಮ? ನನಗೆ ನಮ್ಮಮ್ಮ ನನ್ನ ಜೊತೆ ಈ ಮನೆಯಿಂದ ಹೊರಗಡೆ ಬರಬೇಕು. ಆಗ ನಾನು ನಮ್ಮ ಸಂಸಾರ ಸ್ಟಾರ್ಟ್ ಮಾಡಬೇಕು. ಈಗೆಲ್ಲ ಗೊತ್ತಿದ್ದಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ. ಅದೇ ಅದು ಹಾಗಲ್ಲ. ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರಾ. ಇವತ್ತು ಆದಿ ನಿರೋಷ ಫಸ್ಟ್ ನೈಟು ಈ ರೂಮಲ್ಲಿ ಡೆಕೋರೇಟ್ ಮಾಡ್ಬೇಕಲ್ಲ. ಈ ರೂಮಲ್ಲ, ಆದರೆ ನಾನು ನೀವಿಲ್ಲೇ ಇರೋಕ್ಕಾಗತ್ತೆ. ನೀವು ಮಾವನ ರೂಮ್ಗೆ ಹೋಗಿ. ಹ್ಞೂ ಮತ್ತೆ ನಿಮಗೆ ಮಾವನ ರೂಮಲ್ಲೇ ಜಾಗ, ನೀವು ಅಲ್ಲೇ ಇರಬೇಕು. ಅದೇ ಕರೆಕ್ಟು.